ನಮಸ್ತೆ ಗೆಳೆಯರೆ. ದಂತೋಪಚಾರ, ದಂತದ ವಿಚಾರ, ಸರ್ವಶ್ರೇಷ್ಠ ಬಳುವಳಿ ದಂತ ಭೂಮಿಯ ಮೇಲೆ. ಧರಣಿ ಗರ್ಭ ಸಂಭೂತಂ ವಿದ್ಯುತ್ ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿಹಸ್ತಂ ತಮ್ಮಂಗಳಂ ಪ್ರಣಮಾಮ್ಯಹಂ ಅಂತ. ಧರಣಿಯ ಗರ್ಭದಲ್ಲಿ ಹುಟ್ಟಿ ಬಂದಂತಹ ಮಂಗಳ ಗ್ರಹವೇ, ವಿದ್ಯುತ್ ಕಾಂತಿಯಂತಹ ಪ್ರಭೆ ಹೊಂದಿದಂತಹ ಮಂಗಳ ಗ್ರಹವೇ, ವಿದ್ಯುತ್ ಕಾಂತಿ ಸಮಪ್ರಭಂ ಎಷ್ಟು ಚೆನ್ನಾಗಿದೆ ನೋಡಿ, ಉಪಮಾಲಂಕಾರ. ಕುಮಾರಂ, ಭೂಮಿಗೆ ಕುಮಾರ ಆದ್ಮೇಲೆ ನಮಗೆ ಕುಮಾರನೇ ಅಂತ. ಅದಕ್ಕೆ ಕುಮಾರಸ್ವಾಮಿಯ ಪ್ರತಿನಿಧಿ ಮಂಗಳ ಗ್ರಹವೇ. ಶಕ್ತಿ ಹಸ್ತಂ, ಅವನಲ್ಲಿ ಶಕ್ತಿ ಇದೆ ಅವನ ಕೈಯಲ್ಲಿ. ತಂ ಮಂಗಳಂ ಪ್ರಣಮಾಮ್ಯಹಂ, ಅಂಥ ನಿನಗೆ ಪ್ರಣಾಮಗಳನ್ನು ಅರ್ಪಿಸುತ್ತಿದ್ದೇನೆ. ಮಂಗಳನ ದೆಸೆಯಿಂದ ಭೂಮಿಗೆ ಹಲ್ಲುಗಳು ಬಂತಂತೆ, ದಂತಗಳು ಬಂತಂತೆ. ಪಚನವಾಗಲಿಕ್ಕೆ ಮೊದಲ ಸಾಲಿನಲ್ಲಿ ಕೂರುವುದು ದಂತ. ನಾವು ಮಾಡುವ ಊಟದ 1/4 ಭಾಗ ದಂತದಿಂದ ಪಚನವಾಗುತ್ತೆ. ಮುದ್ದೆಗೆ ಅಗಿಯುವ ಹಾಗಿಲ್ಲ ಅಲ್ವಾ? ಹಾಗೆ ಅಂದ್ರೆ ಯಾವುದೇ ರಸವನ್ನ ಹೀರಲು, ಕುಡಿಯಲು, ಅಂದ್ರೆ ಭೋಜ್ಯ ಕುಡಿಯಲು, ಭೋಜ್ಯ ಅಂದ್ರೆ ಭೋಜನ ಅಂದ್ರೆ ಕುಡಿಯುವುದು ಅಂತ ಅರ್ಥ. ಅಂದ್ರೆ ಹಣ್ಣಿನ ರಸಗಳು, ಪಾಕಗಳು, ಸಾರು, ಇದೆಲ್ಲ ಅದಕ್ಕೆ ಹಲ್ಲು ಬೇಕಾಗಿಲ್ಲ. ಭಕ್ಷ್ಯ, ಅಲ್ಲಿ ಹಲ್ಲು ಬೇಕಾಗುತ್ತೆ. ಹಲ್ಲು ಭಕ್ಷ್ಯ ಅಂದ್ರೆ ತಿನ್ನುವುದು, ತಿನ್ನಲು ಹಲ್ಲು ಬೇಕು. ಭೋಜ್ಯಕ್ಕೆ ಬೇಕಾಗಿಲ್ಲ. ಚೋಷ್ಯ, ಹೀರುವುದು. ಹೀರುವಲ್ಲಿ ಕಬ್ಬಿನ ಜಲ್ಲೆಯನ್ನ ಹೀರ್ತೀವಿ ನಾವು ಅಲ್ವಾ? ಕಬ್ಬನ್ನ ಹೀರ್ತೀವಿ. ಅದಕ್ಕೆ ಹಲ್ಲು ಬೇಕು, ಆದ್ರೆ ಅಷ್ಟು ಬೇಕಾಗಿಲ್ಲ. ಮುಂಭಾಗದ ಹಲ್ಲು ಬೇಕು. ದವಡೆ ಹಲ್ಲು ಸ್ವಲ್ಪ ಕಡಿಮೆ ಬೇಕು. ಲೇಹ್ಯ, ಬರೀ ನಾಲಿಗೆಯಿಂದ ತಿನ್ನುವಂತ ವಿಚಾರಗಳನ್ನ ಲೇಹ್ಯ, ನೆಕ್ಕುವುದು ಅಂತಾರೆ. ಇದೇನೇ ಇರಲಿ, ಗರ್ಭ ಪ್ರಸವದ ನೋವಿಗಿಂತ ಹೆಚ್ಚು ನೋವು ದಂತದ ನೋವು ಅಂತ ಹೇಳ್ತಾರೆ. ಹಲ್ಲು ನೋವು ಎಷ್ಟು ಜನಕ್ಕೆ ಮನಸ್ಸು ನೋಯಿಸಿರ್ತೀವೋ ಹಿಂದಿನ ಜನ್ಮಗಳಲ್ಲಿ ಆ ನೋವು ಬರುತ್ತೆ. ಇವಾಗ ಡೆಂಟಲ್ ಸೈನ್ಸಸ್ ತುಂಬಾ ಇಂಪ್ರೂವ್ ಆಗಿದೆ. ಆದ್ರಿಂದ ನಾವು ಅದೃಷ್ಟವಂತರು. ಹಿಂದಿನ ಕಾಲದಲ್ಲಿ ಎಷ್ಟೋ ಜನ ಹಲ್ಲು ನೋವನ್ನು ತಡ್ಕೊಳಕ್ಕಾಗದೆ ಆತ್ಮಹತ್ಯೆಗಳನ್ನು ಮಾಡ್ಕೋತಿದ್ರಂತೆ. ಎಷ್ಟೋ ಜನ ಕಾಲು ಕೈ ಇಲ್ಲದೆ ಇರೋರು ಎಲ್ಲ ಇನ್ನು ಬದುಕೋದಕ್ಕೆ ಇನ್ನೊಬ್ಬರಿಗೆ ಭಾರವಾಗಿ ಬದುಕೋದು ಬೇಡ ಅಂತ ಅದಕ್ಕೆ 10 ಬಗೆಯ ಸಾವಿನ ವಿಧಗಳು ಅಂತ ಕೆಲವು ಪುರಾತನ ದೇವಸ್ಥಾನಗಳಲ್ಲಿ, ಯುದ್ಧಗಳಲ್ಲಿ ಕಾಲು ಕೈ ಕಳ್ಕೊಂಡವರು, ಲೀಗಲ್ ಜೀವ ತೆಕ್ಕೊಳ್ಳುವಂತಹ ಸ್ಟೇಜಸ್, ವೇದಿಕೆಗಳು ಇತ್ತು ಅಲ್ಲಿ. ಏನು ಮಾಡೋದು, ವಾಸಿಯಾಗದ ಕಾಯಿಲೆ ಅಂತ. ಇವಾಗ ಅದು ಇಲ್ಲೀಗಲ್. ಅದು ನಾವು ಸಾಯುವುದಕ್ಕೂ ಪರ್ಮಿಷನ್ ಇಲ್ಲ, ಯಾರು ಕೊಲ್ಲುವುದಕ್ಕೂ ಪರ್ಮಿಷನ್ ಇಲ್ಲ. ಅದು ಒಳ್ಳೇದು. ಇವಾಗಿರೋ ಲಾನೇ ಒಳ್ಳೇದು. ಅದಕ್ಕೆ ತಗ್ಗಟ್ಟಾಗಿ ನಮ್ಮ ಸಂವಿಧಾನದ ರೂಲ್ಸ್ ತಗ್ಗಟ್ಟಾಗಿ ನಮ್ಮ ನೋವನ್ನು ಉಪಶಮನಗೊಳಿಸಲು ವೈದ್ಯಕೀಯ ಶಾಸ್ತ್ರಗಳು ತುಂಬಾ ಮುಂದುವರೆದಿದೆ. ಅಲೋಪತಿ, ಡೆಂಟಲ್ ಸೈನ್ಸಸ್ ತುಂಬಾ ಮುಂದುವರೆದಿದೆ. ಆಯುರ್ವೇದ ಪುರಾತನ ಕಾಲದಿಂದನೂ ಬೆಳೆದು ಬಂದಿದೆ. ಆದ್ರೆ ನಿಮಗೆ ಈ ಎಲ್ಲ ವೈದ್ಯಕೀಯ ಶಾಸ್ತ್ರಗಳು, ಹೋಮಿಯೋಪತಿ ಎಲ್ಲ ಬೇಕು, ಅವು ದೇವತೆಗಳು. ಆದಷ್ಟು ದೇವರುಗಳಿಗೆ ತೊಂದರೆ ಕೊಡದ ಹಾಗೆ ಬದುಕೋದಕ್ಕೆ ಕೆಲವು ಟಿಪ್ಸ್ ಕೊಡಬೇಕು ಅಂತ ಈ ಕಾರ್ಯಕ್ರಮ. ಯಾಕಂದ್ರೆ ತುಂಬಾ ಜನ ಅಹೋರಾತ್ರ ನಿಂಗೆ ಮೆಸೇಜ್ ಮಾಡಿದೆ, ಹಲ್ಲು ನೋವ್ತಾ ಇದೆ ಸರ್, ತಡ್ಕೊಳಕ್ ಆಗ್ತಿಲ್ಲ ಸರ್, ಎಷ್ಟು ಡಾಕ್ಟರ್ ಹತ್ರ ತೋರಿಸಿದೆ, ಮತ್ತೆ ನನ್ನ ಹಲ್ಲು ತುಂಬಾ ರೂಟ್ ಕೆನಲ್ ಆಗ್ತದೆ ಸರ್, ಆ ರೂಟನ್ನ ಅಗದು ಗುಣಿ ಮಾಡಿ ಅದರಲ್ಲಿ ಏನೋ ಅಹೋರಾತ್ರನಿಗೆ ಅದರ ಅನುಭವ ಇಲ್ಲ. ಯಾಕಂದ್ರೆ ಅಹೋರಾತ್ರನಿಗೆ 33 ಹಲ್ಲು ಎಲ್ಲೂ ಒಂದು ರೂಟ್ ಕೆನಾಲ್ ದೇವರ ದಯದಿಂದ ಆಗಲಿಲ್ಲ. ಅದಕ್ಕೆ ಇವನ ಜನ್ಮಸ್ಥಳದ ಒಂದು ಆಶೀರ್ವಾದ ಅನ್ಸುತ್ತೆ. ಯಾಕಂದ್ರೆ ಅಥವಾ ತಾಯಿ ಗರ್ಭ, ಅಮ್ಮ ಕೆಮ್ಮಣ್ಣು ತಿಂತಾ ಇದ್ರಂತೆ ಇವನು ಹೊಟ್ಟೆಲಿರುವಾಗ. ಕೆಂಪು ಮಣ್ಣನ್ನ ತುಂಬಾ ಶುದ್ಧ ಮಾಡಿಕೊಂಡು ತಿಂತಾ ಇದ್ರಂತೆ. ಅದರ ಫಲ ಇರ್ಬೋದು. ಅಥವಾ ಫ್ಲೋರೈಡ್ ಕಾಂಟೆಂಟ್ ಜಾಸ್ತಿ ಕೋಲಾರ ಜಿಲ್ಲೆ ಮತ್ತೆ ಪೆನುಗೊಂಡೆ ಇಲ್ಲೆಲ್ಲ.
ಈ ಫ್ಲೋರೈಡ್ ಕಾಂಟೆಂಟ್ ಇಂದ ನಮಗೆ ಹಲ್ಲು ಯೆಲ್ಲೋ ಕಲರ್ ಸ್ವಲ್ಪ ಬಂದಿದೆ. ನಮ್ಮೂರಲ್ಲಿ ಎಲ್ಲರಿಗೂ ಇರುತ್ತೆ, ಮತ್ತೆ ಸ್ಟ್ರಾಂಗ್ ಇರುತ್ತೆ. ಹಾಗಾಗಿ ರೂಟ್ ಕೆನಾಲ್ ನೋವು ಏನು ಅಂತ ಅವ್ರ ಹತ್ರ ಗೊತ್ತಿಲ್ಲ, ಆದರೆ ಸಿಕ್ಕಾಪಟ್ಟೆ ನೋವು ಅಂತದ್ದು. ಡಾಕ್ಟರು ಅದರೊಳಗಡೆ ಒಂದು ಚಿಕ್ಕ ಬೇರನ್ನ, ಪ್ಲಾಸ್ಟಿಕ್ ಬೇರನ್ನ ಇಳಿಸಿ 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 ತೂತು ಮಾಡಿ ಅದರೊಳಗಡೆ ಆರ್ಟಿಫಿಷಿಯಲ್ ಬೇರ್ ಹಾಕಿ ರಿಯಲ್ ಬೇರ್ ತೆಗೆದು ಮಾಡುವಂತ ಟ್ರೀಟ್ಮೆಂಟ್. ಇದಕ್ಕೆಲ್ಲ ನೀವು ಹೋಗದೇ ಇರೋದು ಹೇಗೆ? ಅರ್ಧ ವಯಸ್ಸು ಕಳೆದೋಗಿದೆ ಅವ್ರ ಹತ್ರ. ಇದುವರೆಗೂ ದೇವರ ದಯದಿಂದ ಯಾವುದೇ ಹಲ್ಲು ಕೆಲವು ಅನುಭವಿಸಿದ್ದಾನೆ. ಇವಾಗ ಒಂದು ಸಲ ಎಲ್ಲೋ ಒಂದು ಕಡೆ ರೊಟ್ಟಿ ತಿನ್ನುವಾಗ ಅದರೊಳಗೆ ಕಲ್ಲು ಅಗದು ಬಿಟ್ಟು ಒಂದು ಹಲ್ಲು ಚೂರಾಯ್ತು. ಆದ್ರೆ ನೀವು ಯಾರು ನಂಬೋದಿಲ್ಲ ಹೇಳಿದ್ರೆ, ಒಂದು ಹಲ್ಲು ಒಂದು ಪೀಸ್ ಬಿದ್ದೋಯ್ತು. ಆದ್ರೆ ಇವನು ಡಾಕ್ಟರ್ ಹತ್ರ ಹೋಗ್ಲಿಲ್ಲ, ಹಂಗೆ ಬಿಟ್ಬಿಟ್ಟ. ಯಾಕಂದ್ರೆ ನೋವು ಇರ್ಲಿಲ್ಲ, ಪೀಸ್ ಬಿದ್ದೋಯ್ತಲ್ಲ ಅಂತ. ಆದ್ರೆ ನೀವು ಆಶ್ಚರ್ಯ ಪಡ್ತೀರಿ, ಆ ಪೀಸ್ ಬೆಳ್ಕೊಂಡಿದೆ. ಹಲ್ಲು ಬೆಳೆದಿರೋದು ನೋಡಿದ್ರಿ, ಆದ್ರೆ ಆ ಪೀಸ್ ಬೆಳ್ಕೊಂಡಿದೆ. ಅಂದ್ರೆ ಇದು ಏನೋನಪ್ಪ, ಮನುಷ್ಯನ ಜೀವನ ತುಂಬಾ ಆಶ್ಚರ್ಯ. ಕರೆಕ್ಟ್ ಆಗಿ ಸಮವಾಗಿ ಆ ಬಿದ್ದೋಗಿರೋ ಪೀಸು ನಾಲಿಗೆಗೆ ಸಿಗ್ತಾ ಇತ್ತು ಚೆನ್ನಾಗಿ. ಆದ್ರೆ ಇವಾಗ ಕನ್ನಡಿ ಇಟ್ಕೊಂಡು ನೋಡಿದ್ರು ಅದರೊಳಗೆ ನೀಟಾಗಿದೆ ಹಲ್ಲು. ಅಂದ್ರೆ ಯಾವುದೋ ಇಂಪಾಸಿಬಲ್ ಅಲ್ಲ ದೇವರ ಸೃಷ್ಟಿಯಲ್ಲಿ. ನೀವು ಹೀಗೆ ಹಲ್ಲಿನ ನೋವು ಬರದ ಹಾಗೆ ಬದುಕೋ ಕೆಲವು ವಿಧಾನಗಳು ಹೇಳಿಕೊಡ್ತೀನಿ. ನಿಮ್ಗೆ ಇಷ್ಟ ಇದ್ರೆ ಪಾಲಿಸಬಹುದಷ್ಟೇ. ತುಂಬಾ ಅದೇ ನಿನ್ನೆ ಒಬ್ರು ಬ್ರಕ್ಸಿಸಮ್ ಅಂತ ಕೇಳಿದ್ರು. ಬ್ರಕ್ಸಿಸಮ್ ಅಂದ್ರೆ ತುಂಬಾ ಕಾಮನ್, ತುಂಬಾ ಜನ ಈ ಬ್ರಕ್ಸಿಸಮ್ ಬಗ್ಗೆ ಕೇಳ್ತಾರೆ. ನಮ್ಮ ಮಗು ರಾತ್ರಿ ನಿದ್ದೆಯಲ್ಲಿ ಹಲ್ಲು ಕಟ್ 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 ಕಟ ಕಟ ಶಬ್ದ ಮಾಡ್ತಾ ಇರುತ್ತೆ, ಏನಾಗ್ಬಿಡುತ್ತೋ ಅಂತ ಭಯ, ಎಲ್ಲಾದ್ರೂ ಬರಲಿಟ್ಕೊಂಡು ಕಚ್ಕೊಂಡ್ಬಿಡುತ್ತೇನೋ, ತುಂಬಾ ಭಯಂಕರ ಸೌಂಡ್ ಬರುತ್ತೆ ಅಂತ. ಮಕ್ಕಳಲ್ಲಿ ಸಾಮಾನ್ಯ ಇದು, ಮತ್ತೆ ದೊಡ್ಡವರಲ್ಲೂ ಬರುತ್ತೆ. ಇದರಿಂದ ಹಲ್ಲಿನ ಮೇಲೆ ಒಂದು ಫ್ಲೋರೈಡ್ ಲೇಯರ್ ಇರುತ್ತೆ, ಅದು ಕಡಿಮೆ ಆಗೋಗಿ ಹಲ್ಲು ಕೊಳೆಯೋಕ್ ಶುರು ಮಾಡುತ್ತೆ. ಆ ಫ್ಲೋರೈಡ್ ಲೇಯರ್ ಹಲ್ಲನ್ನ ರಕ್ಷಣೆ ಮಾಡ್ತಾ ಇರುತ್ತೆ. ಬೋನ್ಸ್ ಹಲ್ಲು ಕ್ಯಾಲ್ಕೇರಿಯಾ ಪಾಸ್ಪೋರಿಕಾದಿಂದ ಆಗಿದ್ರು, ಆ ಹಲ್ಲು ಮೇಲಿರೋ ಲೇಯರ್ ಕ್ಯಾಲ್ಕೇರಿಯಾ ಫ್ಲೋರಿಕಾದಿಂದ ಆಗಿರುತ್ತೆ. ಇವು ಇನಾರ್ಗಾನಿಕ್ ಸಾಲ್ಟ್ಸ್ ನಮ್ಮ ದೇಹದಲ್ಲಿರುತ್ತೆ. ಅದಕ್ಕೆ ಮನುಷ್ಯನ ಸುಟ್ಟ ಭಸ್ಮದಲ್ಲಿ ಈ ಸಾಲ್ಟ್ಸ್ ಹಂಗೆ ಭಸ್ಮವಾಗಿ ಉಳಿಯುತ್ತೆ. ಅದಕ್ಕೆ ಹಿಂದಿನ ಕಾಲದಲ್ಲಿ ಆ ಭಸ್ಮನ ಶಿವನಿಗೆ ಅಭಿಷೇಕ ಮಾಡಿ ಜನ ತಗೋತಾ ಇದ್ರು. ಅದನ್ನೇ ರಿಸರ್ಚ್ ಮಾಡಿ ಇವತ್ತು ದೊಡ್ಡ ಬಯೋಕೆಮಿಕ್ ಸಾಲ್ಟ್ಸ್ ರೆವಲ್ಯೂಷನ್ ಆಗಿದೆ. ಇದಕ್ಕೆ ಹೇಗೆ ಮಾಡ್ಕೋಬೇಕು ಅನ್ನೋ ವಿಧಾನಗಳನ್ನ ಇವತ್ತು ಹೇಳಬೇಕು ಅಂತ ಹೊರಟಿದ್ದಾನೆ ಅವ್ರ ಹತ್ರ. ಮೊದಲನೇದಾಗಿ ಬೇವಿನ ಎಲೆ ಸಿಕ್ಕದಾಗೆಲ್ಲ ಒಂದು ತೆಗೆದು ಅಗಿಯೋದು. ಆ ಬೇವಿನ ಕಡ್ಡಿ ಇದೆಯಲ್ಲ, ಅದು ಆದಷ್ಟು ಎಲೆಗಳು ತಿನ್ನುವವರು, ಎಲೆಗಳನ್ನ ಬಳಸುವವರು ನೆಲದ ಮೇಲೆ ಉದುರಿರೋ ಎಲೆನ ಬಳಸಿ. ಒಣಗೋಗಿದ್ರು ಪರವಾಗಿಲ್ಲ. ಅದು ಗಿಡದಿಂದ ಕೀಳುವಾಗ ಒಂದು ಯೂಶಲಿ ನೋವನ್ನು ವ್ಯಕ್ತಪಡಿಸುತ್ತೆ ಆ ಗಿಡ. ಅದರಿಂದ ಆ ಎಲೆಯಲ್ಲಿ ಏನ್ ಮಾಡುತ್ತೆ, ಕೆಲವು ರಸಗಳನ್ನ, ಇವಾಗ ಮೇಕೆ ಬಂದು ಎಲೆ ತಿನ್ನೋಕೆ ಶುರುವಾದ ತಕ್ಷಣ ಆ ಮರ ಸುತ್ತಮುತ್ತಲು ಇರೋ ಎಲ್ಲ ಮರಗಳಿಗೆ ಇನ್ಫಾರ್ಮೇಶನ್ ಕಳಿಸುತ್ತೆ ರೂಟ್ಗಳ ಮುಖಾಂತರ. ಯಾಕಂದ್ರೆ ಗಿಡಕ್ಕೆ ತಲೆ ಇರೋದೇ ಭೂಮಿ ಒಳಗೆ. ಅದಕ್ಕೆ ಏನ್ ಮಾಡುತ್ತೆ, ಆ ಎಲ್ಲ ಎಲೆಗಳು ಅಲರ್ಟ್ ಆಗ್ಬಿಟ್ಟು ಒಂದು ರೀತಿಯ ರಸವನ್ನ ಆ ಎಲೆ ಒಳಗಡೆ ಬಿಡುತ್ತೆ ಎಲ್ಲ ಮರಗಳು. ಅವಾಗ ಆ ಮೇಕೆ ಆ ರುಚಿ ಅಸಹ್ಯವಾಗಿ ಅದನ್ನು ತಿನ್ನೋದು ಬಿಟ್ಟು ಬಿಡುತ್ತೆ. ಇದು ಅಲರ್ಟ್ನೆಸ್ ಅಂತಾರೆ ಗಿಡದಲ್ಲಿ. ಹೀಗೆ ನಾವು ಕಿತ್ತಾಗ ಎಲೆಯಲ್ಲಿ ಅಷ್ಟು ಸ್ವಾದ ಇರಲ್ಲ, ಅದಷ್ಟು ಕಡೆ ಉದುರೋಗಿರೋ ಎಲೆಯಲ್ಲಿ ತುಂಬಾ ಪವರ್ ಇರುತ್ತೆ. ಹೀಗಿರುವಾಗ ಇನ್ನು ಈ ವಿಚಾರದಲ್ಲಿ ಇನ್ನೊಂದು ವಿಚಾರ ಹೇಳಬೇಕು. ದಯವಿಟ್ಟು ನಮ್ಮ ಹೋಮ ಹವನಗಳಲ್ಲಿ ಕೂಡ ಒಣಗಿದ ಕಟ್ಟಿಗೆಗಳನ್ನು ಹಾಕುವ ವಿಧಾನ ಇತ್ತು, ಇವತ್ತಿಗೂ ಇದೆ. ಆದ್ರೆ ಯಾರು ಪಾಲಿಸ್ತಾ ಇದ್ರೆ ಗೊತ್ತಿಲ್ಲ. ಈ ಒಂದು ಹಳ್ಳಿಯಲ್ಲಿ ನೀವು ಕಟ್ಟಿಗೆ ಹೊರುವವರು ಅಂತ ಬರೋತಿದ್ರು, ಕಟ್ಟಿಗೆ ಮಾರುವವರು ಅಂತ. ಅವರು ಹಳ್ಳಿಗೆ ಹೋಗಿ ಸತ್ತು ಬಿದ್ದ ಮರಗಳನ್ನ ಕಡಿದು ಅವ್ರ ಊರಲ್ಲಿ ಉರುವಲು ಸಪ್ಲೈ ಮಾಡ್ತಿದ್ರು. ಅದರಲ್ಲಿ ಏನಾದ್ರೂ ಹಸಿ ಕಟ್ಟಿಗೆ ಸಿಕ್ಕಿದ್ರೆ ನಮ್ಮ ತಾತ ಬೈತಾ ಇದ್ದಿದ್ದು ನೋಡ್ತಿದ್ದೆ. ಏಯ್ ಹಸಿದು ಹೆಂಗ ಮನ್ಸು ಬಂತು, ಹಸಿದ್ ಯಾಕೋ ತಂದೆ, ಹಸಿದು ಉರಿಯೋದಿಲ್ವಾ ನಿನ್ ಹತ್ರ, ಯಾರು ತಗೊಳ್ಳೋದಿಲ್ಲ ಕಟ್ಟಿಗೆ ಅಂತ ಬೈಯೋರು. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಕಾಮನ್ ಸೆನ್ಸು, ಎಜುಕೇಶನ್ ಮೇಲೆ ಎಜುಕೇಶನ್ ಇರೋ ನಮಗೆ ಇರೋ ಈ ಹಸಿ ಕಟ್ಟಿಗೆನ ಉರುವಲಾಗಿ ಬಳಸಬಾರದು. ಅಂದ್ರೆ ಬದುಕಿರೋ ಮರನ ಕಡಿಬಾರದು, ಸತ್ತು ಒಣಗಿರುವ ಮರವನ್ನ ಬಳಸ್ತಾ ಇದ್ರು.
ಹವನಕ್ಕೂ ಅಷ್ಟೇ. ಅದಕ್ಕೆ ಹವನ ಮಾಡುವ ಯಾರೇ ಆ ಪ್ರವೃತ್ತಿಯಲ್ಲಿರುವವರು, ಪುರೋಹಿತರಾಗ್ಲಿ ಯಾರೇ ಆಗಿರ್ಲಿ, ಯಾವುದೇ ಪಂಥ, ವಿವಿಧ ಪಂಥಗಳಿಗೆ ಸೇರಿರೋರು, ದಯವಿಟ್ಟು ನೀವು ಗ್ರಂಥಿಗೆ ಅಂಗಡಿಯಲ್ಲಿ ಹೋಗಿ ಆ ಕಟ್ಟಿಗೆ ತಗೊಳ್ಳುವಾಗ ಕನ್ಫರ್ಮ್ ಮಾಡ್ಕೊಳ್ಳಿ. ಅವರು ಏನ್ ಮಾಡ್ತಾರೆ, ನೀವು 10 ಜನ ಕೇಳಿದಾಗ ಅವರು ಕೂಡ ಎಲ್ಲಿಂದ ಖರೀದಿ ಮಾಡ್ತಾರೋ ಅವರಿಗೆ ಪ್ರೂಫ್ ಬೇಕು ಅಂತ. ಓಕೆ, ಟಾಪಿಕ್ಗೆ ಬರೋಣ. ಹೀಗೆ ಹಲ್ಲು ತುಂಬಾ ಶ್ರೇಷ್ಠ, ಮನುಷ್ಯನಿಗೆ ತುಂಬಾ ಇಂಪಾರ್ಟೆಂಟ್. ಹಲ್ಲನ್ನ ಜಾಸ್ತಿ ಉಜ್ಜೋಕ್ ಹೋಗ್ಬೇಡಿ. ಸಿಕ್ಕಾಪಟ್ಟಿ 24 ಗಂಟೆ ಎದ್ದೇಳ ಹಲ್ಲುಜ್ಜೋ ಅಂತ ಹಿಂಸೆ ಮಾಡಬೇಡಿ ದಯವಿಟ್ಟು. ಮಕ್ಕಳನ್ನು ಅಷ್ಟೇ ಹಿಂಸೆ ಮಾಡಬೇಡಿ, ಹಲ್ಲುಜ್ಜು ಅಂತ. ಉಜ್ಜುತ್ತಾನೇ ಇರೋದು, ಅರ್ಧ ಗಂಟೆ ಉಜ್ಜೋದು. ಮಹಾತ್ಮ ಗಾಂಧಿಯವರು ದಿನಕ್ಕೆ 15 ನಿಮಿಷ ಹಲ್ಲುಜ್ಜಿ ಮಧ್ಯ ವಯಸ್ಸಿಗೆಲ್ಲ 32 ಹಲ್ಲು ಕಳ್ಕೊಂಡಿದ್ರು. ಮನುಷ್ಯನಿಗೆ 32 ಹಲ್ಲಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ, 1, 2, 4, 8, 16, 32. ಕರೆಕ್ಟಾಗಿ ಇದೇ ಪದ್ಧತಿಯಲ್ಲಿ ಗೋಲ್ಡನ್ ರೇಷಿಯೋದಲ್ಲೇ ಪ್ರತಿಯೊಂದು ಸಿಕ್ಕಿದೆ ಮನುಷ್ಯನಿಗೆ. ಆದರೆ ಬುದ್ಧ ಭಗವಾನನಿಗೆ ಈ 40 ಹಲ್ಲು ಇತ್ತಂತೆ. ರಾಜಲಕ್ಷಣ 40 ಲಕ್ಷಣಗಳಲ್ಲಿ 40 ಹಲ್ಲಿತ್ತಂತೆ. ಆ 40 ಹಲ್ಲಿಗೂ 40 ಬುದ್ಧ ದೇಗುಲಗಳಾಗಿದೆ. ಬುದ್ಧನ ದೇಹದಲ್ಲಿ 40 ಹಲ್ಲುಗಳು 80 ವರ್ಷದ ಮುದುಕನಿಗೆ ತೆಗೆದು ಒಂದೊಂದು ಮರಣದ ನಂತರ ದೇವರ ಪಾದ ಸೇರಿದ ನಂತರ ಒಂದೊಂದು ಹಲ್ಲನ್ನ ಒಂದೊಂದು ಕಡೆ ಎತ್ಕೊಂಡು ಹೋಗ್ತಾರೆ ವಿಶ್ವದಲ್ಲೆಲ್ಲ. ಶ್ರೀಲಂಕಾದಲ್ಲಿ ಒಂದು ಬುದ್ಧನ ಹಲ್ಲಿನ ದೇಗುಲವಿದೆ. ಹಾಗೆ ಮಹಾಶ್ರೇಷ್ಠ ಹಲ್ಲು ನೋಡಿ. ಹಲ್ಲು ಜಗತ್ತಿನಲ್ಲೇ ಅತ್ಯಂತ ಬೆಲೆ ಬಾಳೋದು ಹಲ್ಲು ಯಾವ್ದು ಹೇಳಿ? ಆನೆಯ ಹಲ್ಲು ಅಲ್ವಾ? ದಂತ. ನಿಮ್ಗೆ ಗೊತ್ತಾ, ನೀವು ಡೆಂಟಿಸ್ಟ್ ಹತ್ರ ಹೋದಾಗ ನೀವು ಯಾರೋ ದಂತವಕ್ರ ಅನ್ನೋ ರಾಕ್ಷಸನ ಹತ್ರ ಹೋದಂಗೆ ಫಿಯರ್ ಆಗುತ್ತೆ. ವಿಧಿ ಇಲ್ಲದೆ ಹೋಗ್ತೀರಿ. ಯಾಕಂದ್ರೆ ಎಲ್ಲಾ ಕಡೆ ಈ ಭಯ ಶುರುವಾಗೋಗಿದೆ. ಏನು ಹೋದ್ರೆ ಒಂದು ಹಲ್ಲು ಸೆಟ್ ಹಾಕಕ್ಕೆ 20,000 30,000 ಆಗುತ್ತೆ. ಅದು ಏನೋ ಇರೋರು ಕೊಡ್ತಾರೆ, ಇಲ್ಲದೆ ಇರೋರ್ ಗತಿ ಏನು? ಆದ್ರೆ ಅದನ್ನ ಮಾಡಿಸೋದಕ್ಕೆ ಅಲ್ಲಿ ಶೋಷಣೆ ನಡೀತದೆ. ಈ ಡಾಕ್ಟರ್ಗಳು ಸ್ವಲ್ಪ ಚೇಂಜ್ ಆಗಬೇಕು. ಒಂದು ಎಲ್ಲರ ಬಗ್ಗೆ ಹೇಳ್ತಿಲ್ಲ, ತುಂಬಾ ಪವಿತ್ರವಾದ ಹಲ್ಲು ಡಾಕ್ಟರ್ಗಳಿದ್ದಾರೆ. ನಿಮಗೆ ಏನು ಪ್ರಾಬ್ಲಮ್ ಇಲ್ದರೆ ಮನೆಗೆ ಹೋಗಿ ಅಂತ ಹೇಳೋರಿದ್ದಾರೆ. ಒಂದ್ಸಲ ಒಬ್ರು ಸ್ನೇಹಿತರು ಬನ್ನಿ ಡೆಂಟಿಸ್ಟ್ ಹತ್ರ ಹೋಗೋಣ ಅಂತ ನೋಡಿದ್ರೆ ಯಾರೋ ಇನ್ನೊಬ್ರು ಕೂತಿದ್ರು. ಏನು ಅಂದ್ರೆ ಆ ಡೆಂಟಿಸ್ಟ್ಗೆ ಹಲ್ಲು ಸೆಟ್ಟು ರೆಡಿ ಮಾಡ್ತಾ ಇದ್ರು. ಯಾರಿಗಿದು ಇಷ್ಟು ಚೆನ್ನಾಗಿದೆ ಅಂದ್ರೆ ಇದು ನನಗೆ ಅಂತ ಹೇಳಿದ್ರು ಡೆಂಟಿಸ್ಟ್. ಅವ್ರು ಮಾತಾಡೋ ಶೈಲಿ ನೋಡಿ, ಇಲ್ಲಿ ಬೇಡವಾ ಇಲ್ಲಿ ಇವರು, ಯಾಕಂದ್ರೆ ಹೋದ ತಕ್ಷಣ 4 ರೂಟ್ಗೆ ನಾನು ಹೇಳಿದ್ರು, ಬೇಕಾಗಿಲ್ಲ ಅಂತ ಹೇಳಿ. ಇನ್ನೊಬ್ರು ನಮ್ಮ ಕರ್ನಾಟಕದ ಡಾಕ್ಟರ್ ಒಬ್ರಿದ್ರು, ಹೆಸರು ಹೇಳ್ಬೇಕು ಪಾಪ, ತುಂಬಾ ಶ್ರೇಷ್ಠ ದೇವತೆ ಅಯ್ಯಮ್ಮ. ನಾವಂತೂ ತುಂಬಾ ಗೌರವಿಸ್ತೀವಿ. ಅಯ್ಯಮ್ಮನ ಹತ್ರ ತಗೊಂಡೋದ್ರೆ ಅಯ್ಯಮ್ಮ ಏನು ಆಗಿಲ್ಲ ರೀ ಅಂತ ಹೇಳಿ ಔಷಧಿ ಹಾಕಿದ್ರೆ. ಇವಾಗ ಬಾಂಬೆಲಿಲ್ಲ, ಅಯ್ಯಮ್ಮ ಬೆಂಗಳೂರಿಗೆ ಹೋಗಿದಾರಂತೆ. ಅಂತ ದೇವತೆಗಳು ಇದ್ದಾರೆ. ಹೀಗೆ ಹಲ್ಲನ್ನ ಕಾಪಾಡೋ ವಿಧಾನಗಳು ಹೇಳ್ತೀನಿ. ಮೊದಲನೇದಾಗಿ ಬ್ರಕ್ಸಿಸಮ್ ಅಂದ್ರೆ ಹಲ್ಲು ಕಟ ರಾತ್ರಿ ಎಲ್ಲ ಹಲ್ಲು ಕಚ್ಚುವುದು ಅಂತಾರೆ. ಇಷ್ಟೋ ಸಲ ನಾಲಿಗೆ ಕಚ್ಚಿಬಿಟ್ಟು ರಕ್ತ ಬರ್ತಾ ಇರುತ್ತೆ ಮಕ್ಕಳಿಗೆ, ದೊಡ್ಡವರಿಗೆಲ್ಲ. ಮತ್ತೆ ಪಕ್ಕದಲ್ಲಿರೋರಿಗೆ ಭಯ ಆಗ್ತಾ ಇರುತ್ತೆ, ಏನ್ ರಾಕ್ಷಸರ ತರ ಹಲ್ಲು ಕಚ್ತಾ ಇದಾರೆ ಅಂತ. ಅವರಿಗೆ BC21 ಅಂತ ತಗೊಳ್ಳಿ, ಬಯೋಕೆಮಿಕ್ ಸಾಲ್ಟ್ 21. ಗೂಗಲ್ ಮಾಡ್ಕೊಳ್ಳಿ ನೀವು, ಅವ್ರ ಹತ್ರ ಹೇಳ್ದ ಅಂತ ತಗೋಬಿಡಿ. ಗೂಗಲ್ ಅಲ್ಲಿ BC21 ಅಂತ ಹೊತ್ತಿ ಆ ಮೆಡಿಸಿನ್ ಇಂಟರ್ನೆಟ್ ಅಲ್ಲೂ ತರಬಹುದು, ಹೋಮಿಯೋಪತಿ ಶಾಪ್ ಅಲ್ಲೂ ಸಿಗುತ್ತೆ. ಏನು ಅವ್ರ ಹತ್ರ ಹೋಮಿಯೋಪತಿ ಭಕ್ತನ ಅಂದ್ರೆ ಜೀವನದಲ್ಲಿ ಅನೇಕ ವಿದ್ಯೆಗಳನ್ನ ದೇವರು ಕಲಿಸಿದ್ರು ಅವ್ರ ಹತ್ರನಿಗೆ. ಕಾರಣಾಂತರದಿಂದ 100 ವರ್ಷದ ಡಾಕ್ಟರ್ ಒಬ್ರು ಸಿಕ್ಕಿದ್ರು. ಅವ್ರಿಗೆ ತುಂಬಾ ಶಕ್ತಿಶಾಲಿ, ಅವ್ರ ಹತ್ರನಿಗಿಂತ ಶಕ್ತಿಶಾಲಿ ಆಯರು. 100 ವರ್ಷ ಬದುಕುವುದು ಹೇಗೆ ಅಂತ ಬುಕ್ ಬರೆದಿದ್ರು, ಆಯುರ್ವೇದಿಕ. ಅವರು ನಿಂತೇ ಇರೋರು, ಹತ್ತೋರು, ಅಟ್ಟದ ಮೇಲೆ ಹತ್ತೋರು, ಮೆಡಿಸಿನ್ ಇಳಿಸೋರು, ಕೊಡೋರು, ಎಲ್ಲರಿಗೂ 1 ಮ್ಯಾನ್ ಸರ್ವಿಸ್. ಅವ್ರ ಜೊತೆ ಪ್ರತಿ ವಾರ ಸ್ವಲ್ಪ ಸಮಯ ಕಳೆಯುವಂತಹ ಸಂದರ್ಭ. ಬಾಪ ನಟೇಶ, ಬಾ ಕುತ್ಕೋ ಬಾ ಅಂತ ಕರೆಯೋರು. ಅನೇಕ ವಿದ್ಯೆಗಳನ್ನು ಕಲಿಸಿದ್ರು ದೇವರು. ಹಂಗೆ ಆಯುರ್ವೇದ, ಹೋಮಿಯೋಪತಿ, ಅಲೋಪತಿ ಕ್ಲಾಸ್ಮೇಟ್ಸು, ತುಂಬಾ ಜನ ಡಾಕ್ಟರ್ಗಳು ಅವ್ರ ಹತ್ರ ಮೀಟ್ ಮಾಡಕ್ ಬರ್ತಾರೆ. ಅನೇಕ ವಿಚಾರಗಳು ಕಲ್ತ್ಕೊಂಡ. ಹಾಗಂತ ಯಾವತ್ತೂ ಯಾರ ಇಂಪಾರ್ಟೆಂಟ್ ಅನ್ನ ಯಾರಿಗೂ ಹೇಳಲಿಲ್ಲ. ಯಾವ್ದಕ್ಕೆ ಬೇಕೋ ಅದಕ್ಕೆ ಡಾಕ್ಟರ್ ಹತ್ರ ಹೋಗ್ಲೇಬೇಕಾಗುತ್ತೆ. ಆದ್ರೆ ಹೋಗದಂಗೆ ಮಾಡ್ಕೊಳ್ಳೋದು ಹೆಂಗೆ? BC21 ನೀವು ಮಕ್ಕಳಿಗೆ, ಹಲ್ಲು ಕಡಿಯುವ ಮಕ್ಕಳಿಗೆ
ಕೊಡೋದ್ರಿಂದ ಆರೋಗ್ಯನೂ ಬರುತ್ತೆ. ಅಲ್ಲಿ ಕ್ಯಾಲ್ಕೇರಿಯಾ ಡೈಜೆಷನ್ ಚೆನ್ನಾಗಿರುತ್ತೆ, ಕ್ಯಾಲ್ಕೇರಿಯಾ ಪಾಸ್ಪೋರಿಕಾ ಇರುತ್ತೆ, ಮತ್ತೆ ಅದರಲ್ಲಿ ಫೆರಮ್ ಪಾಸ್ಪೋರಿಕಾ ಅಂತ ಇರುತ್ತೆ. ಈ ಅದರಲ್ಲಿ ಐರನ್ ಕಾಂಟೆಂಟ್ ಎಲ್ಲ ಚೆನ್ನಾಗಿದ್ದು ಅದು ಹಲ್ಲನ್ನು ತುಂಬ ಚೆನ್ನಾಗಿ ಕಾಪಾಡುತ್ತೆ, ಹಲ್ಲು ಕಡಿಯದಂಗೆ ಮಾಡುತ್ತೆ, ಹೊಸಡುಗಳನ್ನೆಲ್ಲ ಗಟ್ಟಿ ಮಾಡಿ ಸ್ಟ್ರಾಂಗ್ ಆಗಿ ಇಟ್ಕೊಳ್ಳೋ ಥರ ಮಾಡುತ್ತೆ. ಇದು ಹೋಮಿಯೋಪತಿಲಿ. ಇನ್ನೊಂದಿದೆ ಹೋಮಿಯೋಪತಿ, ಅಂದ್ರೆ ಹೋಮಿಯೋಪತಿ ಇದನ್ನು ಬಳಸ್ಕೋತಾರೆ, ಇದು ಹೋಮಿಯೋಪತಿ ಅಲ್ಲ, ಬಯೋಕೆಮಿಕಲ್. ಇನ್ನೊಂದಿದೆ BC23 ಅಂತ, ಅದು ಇನ್ನೊಂದು ಸಾಲ್ಟ್, ಪೇನ್ ಕಡಿಮೆ ಮಾಡುತ್ತೆ. ಅದು ಇನ್ನೊಂದು ಸಾಲ್ಟ್ ಎಕ್ಸ್ಟ್ರಾ ಇರುತ್ತೆ, ಮೆಗ್ನೀಷಿಯಂ ಪಾಸ್ಪೋರಿಕಮ್ ಅಂತ. ಅದು ಪೇನ್ ಕಡಿಮೆ ಮಾಡಿಬಿಟ್ಟು ಹಲ್ಲು ನೋವಿರೋರು ಅದೇ BC23 ತಗೋಬಹುದು. ಇದನ್ನ ನೀವು ಫಾಲೋ ಮಾಡಿ. ಇನ್ನು ಆಯುರ್ವೇದಕ್ಕೆ ಬರೋಣ. ಆಯುರ್ವೇದದಲ್ಲಿ ಎರಿ ಮೇಧಾದಿ ತೈಲ ಅಂತ ಬರ್ಕೊಳ್ಳಿ, ಎರಿ ಮೇಧಾದಿ ತೈಲ ಅಂತ. ಅದನ್ನ ಎಲ್ಲ ಒಸಡುಗಳಿಗೆ ಬೆರಳುಗಳಿಂದ ಹಂಗೆ ಮಸಾಜ್ ಮಾಡ್ಕೊಂಡ್ರೆ ಸಾಕು, ಅಲ್ಲೂ ನೋವು ಮಾಯ ಆಗ್ಬಿಡುತ್ತೆ. ನೀವು ಡೆಂಟಿಸ್ಟ್ ಇದಾರ ಅನ್ನೋದೇ ಮರೆತು ಬಿಡ್ತೀರಿ, ಅಂತಹ ಅಮೃತ ಅದು. ಪ್ರತಿಯೊಬ್ಬರು ಮನೆಯಲ್ಲಿ ಒಂದು ಬಾಟ್ಲ್ ಇಟ್ಕೊಳ್ಳಿ. ನಮ್ಮ ಮನೆಯಲ್ಲಿ 10 ವರ್ಷ 18 ವರ್ಷ ಆಯ್ತು ಬಾಟ್ಲು. ಮೊನ್ನೆ ಎರಿ ಮೇಧಾದಿ ತೈಲ, ಕರಂಜೋಲ ತೈಲ ಎಲ್ಲ ಇದೆ, ಬಳಸೇ ಇಲ್ಲ. ಯಾವಾಗಾದ್ರೂ ಹಂಗ ಅನ್ಸಿದ್ರೆ ಬಳಸಲಿ ಅಂತ ತಂದಿಟ್ಟಿರೋದು, ಅದು ಖಾಲಿನೇ ಆಗ್ಲಿಲ್ಲ. ಚಿಕ್ಕ ಬಾಟ್ಲು, ಹೆಂಗೆ ಹೇಳಲಿ ನಾನು, ನೋಡಿ ಕರಂಜೋಲ ತೈಲ ಎಷ್ಟು, ಸುಮಾರು 18 ವರ್ಷ ಆಗಿರ್ಬೇಕು ನೋಡಿ. ಕರಂಜೋಲ ತೈಲ ನೋಡಿ, ಇನ್ನು ಎಷ್ಟಿದೆ ನೋಡಿ, ಮುಕ್ಕಾಲು ಭಾಗ ಇದೆ. ಆವಾಗಿನ ಬೆಲೆ ನೋಡಿ 40 ರೂಪಾಯಿ. ಇವಾಗ ಎಷ್ಟು ಅಂತ ಕೂಡ ಅವರ ಹತ್ರ ನನಗೆ ಗೊತ್ತಿಲ್ಲ. ಕರಂಜೋಲ ತೈಲ ಅಂತ ಅಂದ್ರೆ ಹೊಂಗೆ ಮರದ ಬೀಜ ಮತ್ತೆ ಎಳ್ಳೆಣ್ಣೆ ಕರ್ಪೂರ ಹಾಕಿರೋದು. ಎಂತ ಮ್ಯಾಜಿಕ್ ಮಾಡುತ್ತಿದ್ದು. ಚರ್ಮದ ಕ್ಯಾನ್ಸರ್ ಕೂಡ ವಾಸಿ ಮಾಡುವಂತ ಶಕ್ತಿ ಇದೆ ಅದಕ್ಕೆ. ದೇವರು ಇದಿದ್ರೆ ಸಾಕು, ಇದ್ರ ಸ್ಮೆಲ್ಲೇ ಸಾಕು, ಅನೇಕ ಕಾಯಿಲೆಗಳು ವಾಸಿಯಾಗಿ ಓಡೋಗ್ಬಿಡುತ್ತೆ. ಎರಿ ಮೇಧಾದಿ ತೈಲ, ಏಲಾದಿ ತೈಲ. ಏಲಾದಿ ತೈಲ ಅಂದ್ರೆ ಎಂತ ರಕ್ತಸಿಕ್ತ ಗಾಯಗಳಾಗಿರ್ಲಿ, ತೂತಾಗೋಗಿರ್ಲಿ, ಅದರೊಳಗಡೆ ಸುರಿದು ಬಿಟ್ರೆ ಸಾಕು, ಚೆನ್ನಾಗಿ ಹಚ್ಚಿಬಿಟ್ರೆ ಸಾಕು, ಯಾವ ಇನ್ಫೆಕ್ಷನ್ ಆಗೋದಿಲ್ಲ. ಅಷ್ಟು ಪವರ್ಫುಲ್ ಅದು ಏಲಾದಿ ತೈಲ ಅಂತ. ಏಲ ಅಂದ್ರೆ ಏಲಕ್ಕಿ, ಏಲಕ್ಕಿ ಆದಿಯಾಗಿ ಅಂತ ಏಲಾದಿ ತೈಲ. ಅದಾದ ನಂತರ ಈ ಮೂರನ್ನು ದಯವಿಟ್ಟು ನಿಮಗೆ ಪ್ರಾಬ್ಲಮ್ ಇರ್ಲಿ ಇಲ್ಲದೆ ಇರ್ಲಿ, ಏಲಾದಿ ತೈಲ, ಎರಿಮೇದಾದಿ ತೈಲ, ಕರಂಜೋಲ ತೈಲ ಮನೇಲಿ ಇಟ್ಕೊಳ್ಳಿ. ಯಾವಾಗಾದ್ರೂ ಮಕ್ಕಳಿರೋ ಮನೇಲಿ ಯಾವಾಗಾದ್ರೂ ಉಪಯೋಗ ಆಗುತ್ತೆ. ಮತ್ತೆ ಶತದೌತ ಅಂತ ಒಂದು, ಶತ ಅಂದ್ರೆ 100 ಸಲ ತೊಳೆದ ತುಪ್ಪ. ಬಾಯಲ್ಲಿ ಹಾಕೋಬಾರ್ದು, ಯಾಕಂದ್ರೆ 100 ಸಲ ತೊಳೆದಾಗ ಅಮೃತ ಕೂಡ ವಿಷ ಆಗಿರುತ್ತೆ. ಅಂದ್ರೆ ವೈರಸ್, ಆಂಟಿ ವೈರಸ್ ತರ ಆಗಿರುತ್ತದೆ. ಅದು ಯಾವುದೇ ಗಾಯಗಳಿಗೆ, ಚರ್ಮಗಳಿಗೆ, ಮೊಡವೆಗಳಿಗೆ. ಕರಂಜೋಲ ತೈಲ ಮೊಡವೆಗಳೆಲ್ಲ ಬರೋದಿಲ್ಲ. ನಾವು ನಮಗೆ ಲುಕ್ಸ್ ಅಲ್ಲಿ ಆಸಕ್ತಿ ಇಲ್ಲದೆ ಇರೋರಿಗೆ ಹಚ್ಚಬಾರದು. ಬಟ್ ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವ್ರು ಚೆನ್ನಾಗಿ ಹಚ್ಕೊಂಡ್ರೆ ಯಾವ ಪ್ರಾಬ್ಲಮ್ ಇರೋದಿಲ್ಲ. ಈ ಎಲ್ಲ ತೈಲಗಳನ್ನ ಇಟ್ಕೊಳ್ಳಿ ಮನೇಲಿ. ದಂತದ ವಿಚಾರಕ್ಕೆ ಬಂದಾಗ ಎರಿ ಮೇಧಾದಿ ತೈಲದಲ್ಲಿ ಮಸಾಜ್ ಮಾಡಿ. ಇನ್ನೂ ಒಂದು ಸೀಕ್ರೆಟ್ ಹೇಳ್ಕೊಡ್ತೀನಿ ನಿಮ್ಗೆ ದಂತಕ್ಕೆ. ಹೊಂಗೆ ಮರ, ತಾಯಿಯ ಮಡಿಲು, ಹೊಂಗೆಯ ನೆರಳು ತಾಯಿಯ ಮಡಿಲು. ಗಾಣಗ ಎಣ್ಣೆ ತೆಗೆಯುವವರನ್ನ ಜಾತಿ ಅಂತ ಹೇಳ್ತಾ ಇಲ್ಲ. ಗಾಣಗ ಅಂದ್ರೆ ಎಣ್ಣೆ ತೆಗೆಯುವಂತಹ ಒಂದು, ಯಾರೇ ಆಗಿರ್ಲಿ, ಅವ್ರು ಯಾವುದೇ ಪಂಗಡಕ್ಕೆ ಸೇರ್ಲಿ, ವಿದೇಶಿಯಾಗಿರ್ಲಿ, ಎಣ್ಣೆ ತೆಗೆಯುವವರನ್ನೆಲ್ಲ ಗಾಣಗ ಅನ್ನೋ ಹೆಸರು ಬಂದಿದೆ. ಕಾಣಗ ಅನ್ನೋ ಒಂದು ಮರದ ಇಂದ. ಕರಂಜ, ಕಾಣಗ ಆಯ್ತು, ಕಾಣಗ ತೆಲುಗು ಆಯ್ತು, ಹೊಂಗೆ ಕನ್ನಡದಲ್ಲಿ ಆಯ್ತು. ಹೊಂಗೆ ಹೂವ ತೊಂಗಲಲ್ಲಿ ಭೃಂಗದ ಸಂಗೀತ ಕೇಳಿ. ಆ ಹೊಂಗೆ ಹೂ ಮರದ ಕೆಳಗಡೆ ಹೋಗಿ ಒಣಗಿರೋ ಎಲೆ ಕೆಳಗಡೆ ಬಿದ್ರೂ ಪರ ಇಲ್ಲ, ಚೆನ್ನಾಗಿ ತೊಳಿರಿ. ಒಣಗಿರೋ ಎಲೆ ಇರಲಿ ಕೆಳಗೆ, ಅವಾಗ ತಾನೇ ಬಿದ್ದ ಎಲೆ ಮರದಿಂದ ಉದುರಿರ್ಬೇಕು. ನೀವು ಕಿತ್ಕೋಬಾರ್ದು. ಆದಷ್ಟು ಕಿತ್ಕೊಳ್ಳೋದಾದ್ರೆ ಕೇಳ್ಕೋಬೇಕು ಮರನ, ಪ್ಲೀಸ್ ದೇವ್ರೆ, ಮರದೇವ್ರೆ ಒಂದು ಎಲೆ ಕೊಡಪ್ಪ ನಮ್ಗೆ ಅಂತ. ಕೆಲವಾರು ಎಲೆಗಳನ್ನು ತಗೊಂಡು ಬನ್ನಿ. 1 ಗ್ಲಾಸ್ ನೀರು ಅಂದ್ರೆ 200 ml ನೀರಲ್ಲಿ ಆ ಎಲೆಗಳನ್ನ ಹಾಕಿ, ಎಷ್ಟು ಎಲೆ ಇಡ್ಸುತ್ತೋ ಅಷ್ಟು ಎಲೆ ಓವರ್ಫ್ಲೋ ಆಗದಂಗೆ ಚೆನ್ನಾಗಿ
ಚೆನ್ನಾಗಿ ಕುದಿಸಿ ನೀರನ್ನ ಚೆನ್ನಾಗಿ ಕುದಿಸಿ ಅರ್ಧ ಆಗೋವರೆಗೂ 100 ml ಗಿಂತ ಕಡಿಮೆ ಆಗೋವರೆಗೂ ಕುದಿಸಿ ಚೆನ್ನಾಗಿ ಬಾಯಲ್ಲಿ ಪುಕ್ಕಳಿಸಿ ಅಂತ ಪುಕ್ಕಳಿಸಿ ಎಲ್ಲ ಹಸಿಡುಗಳು ಕಲ್ಲು ತರ ಕಲ್ಲು ತರ ಆಗುತ್ತೆ. ಕಲ್ಲನ್ನೇ ನೀವು ಕಡಿಬಹುದು, ಅಷ್ಟು ಸ್ಟ್ರಾಂಗ್ ಆಗುತ್ತೆ. ಜರ್ದ ಇಂದ ಹಾಳಾಗಿರೋ ಹಲ್ಲು ಕೂಡ ಸ್ಟ್ರಾಂಗ್ ಆಗುತ್ತೆ. ಹಾಗೆ ಆ ಹೊಸಡುಗಳು ಎಲ್ಲ ಹುಳುಕಲ್ಲು ಎಲ್ಲ ಕ್ಲೀನ್ ಆಗೋಗಿ ವಾರಕ್ಕೊಂದ್ಸಲ ಮಾಡಿ ಸಾಕು. ಉಗಿದ್ರೂ ಹೋಗಿಬೋದು, ಕುಡಿದ್ರೂ ಏನಾಗಲ್ಲ. ಕುಡಿದವ್ರಿಗೆ ಏನಾಗುತ್ತೆ ಅಂದ್ರೆ ಕುಡಿತಾ ಬಿಟ್ಬಿಡ್ತಾರೆ. ಅವರು ಕುಡಿತಾ ಅಂದ್ರೆ ವಾಸನೆಗೆ ಅಸಹ್ಯ ಪಟ್ಕೊಂಡ್ಬಿಡ್ತಾರೆ, ಕುಡಿತಾ ಬಿಟ್ಬಿಡ್ತಾರೆ. ಈ ಅಡಿಕ್ಟ್ ಆಗಿರೋರು ಈ ನೀರನ್ನ ಏನಾದ್ರೂ ಕುಡಿದ್ರೆ ಸಿಗರೆಟ್ ಬಿಟ್ಬಿಡ್ತಾರೆ, ಬೀಡಿ ಬಿಟ್ಬಿಡ್ತಾರೆ. ಈ ಸೀಕ್ರೆಟ್ ತಿಳ್ಕೊಳ್ಳಿ. ಯಾರೋ ಕುಡಿತಾ ಬಿಡಿಸೋರ ಹತ್ರ ಹಾಕಿ ಅಲ್ಲಿ ಹೊಡೆತ ತಿಂದು ಒಡೆದು ಬಿಡಿಸಿದ್ರು ಇಲ್ಲಿ ಬಂದು ಮತ್ತೆ ಏನು ಇಲ್ದಂಗ ಆಗೋ ಬದಲು ಹಂಗೆ ತಾಯಿ ಅಲ್ವೇನ್ರಿ. ಈ ಎಲ್ಲ ಟೆಕ್ನಿಕ್ಗಳನ್ನ ಹೇಳ್ಕೊಟ್ಟಿದ್ದೀನಿ. ಹಲ್ಲನ್ನ ಉಳಿಸ್ಕೊಳ್ಳಿ ದಯವಿಟ್ಟು. 120 ವರ್ಷ ಕಳೆದ ಮೇಲೆ ಮತ್ತೆ ಹಲ್ಲು ಹುಟ್ಟತ್ತೆ ಮನುಷ್ಯನಿಗೆ. ನೀವು ನಂಬಿದ್ರೆ ನಂಬಿ, ಬಿಟ್ರೆ ಬಿಡಿ. ಮತ್ತೆ ಬಾಲ ಹಲ್ಲುಗಳು ಜೀವನದಲ್ಲಿ 2 ಸಲ ಹಲ್ಲು ಬರುತ್ತೆ. ಹುಟ್ಟಿದಾಗ ಒಂದು ಹಲ್ಲಿರುತ್ತೆ, ಮತ್ತೆ ಹಲ್ಲು ಉದುರಿ ಹಲ್ಲು ಬರುತ್ತೆ, ಮತ್ತೆ 120 ವರ್ಷಗಳ ನಂತರ ಹಲ್ಲು ಉದುರಿ ಹಲ್ಲು ಬರುತ್ತೆ. ನಿಮಗೆ ಮುಂದೆ ಈ ಸತ್ಯ ಗೊತ್ತಾಗುತ್ತೆ. ಮತ್ತೆ ಈ BC21 ಇದೆಯಲ್ಲ, ನಿಮ್ಮ ಮನೇಲಿರೋ ನಾಯಿಗಳಿಗೆ, ಬೆಕ್ಕುಗಳಿಗೆ, ಹಸುಗಳಿಗೆ ಎಲ್ಲದಕ್ಕೂ ಕೊಡ್ಬೋದು. ಕಾಲು ಬಾಯಿ ರೋಗ ಕೊಡ್ಬೋದು, ನೀವು ಗೊರಸುಗಳ ನೋವಿಗೆ ಕೊಡ್ಬೋದು, ಹಲ್ಲು ನೋವಿಗೆ ಕೊಡ್ಬೋದು, ಒಳ್ಳೆ ಪಚನ ಆಗ್ಲಿಕ್ಕೆ ಕೊಡ್ಬೋದು, ಮೋಷನಲ್ಲಿ ತಿಂದ ಹುಲ್ಲೇ ಆಚೆ ಬಂದಾಗ ಕೊಡ್ಬೋದು. ಇದು BC21 ತುಂಬಾ ಒಳ್ಳೇದು. BC23 ಅಷ್ಟೇ. ತುಂಬಾ ಧನ್ಯವಾದ. ಅಹೋರಾತ್ರ.